2016ರಲ್ಲಿ ಅನುರಾಧ ಅವರನ್ನ ಎರಡನೇ ಮದುವೆ ಆಗಿದ್ದ ಮುತ್ತಪ್ಪ ರೈ ಅನುರಾಧಗೆ ಆಸ್ತಿ ಪಾಲು ಮಾಡಿದ್ರು. ಆದ್ರೆ ಮುತ್ತಪ್ಪ ರೈ ಸಾವಿನ ಬಳಿಕ ಆಸ್ತಿ ವಿವಾದ ತಾರಕಕ್ಕೇರಿತ್ತು. ಈ ವಿಚಾರವಾಗಿ ರೈ ಎರಡನೇ ಪತ್ನಿ ಅನುರಾಧ ಕೋರ್ಟ್ ಮೆಟ್ಟಿಲೇರಿದ್ರು. ಸಾವಿರಾರು ಕೋಟಿ ಆಸ್ತಿ ಒಡೆಯನಾಗಿದ್ದ ಮುತ್ತಪ್ಪ ರೈ 2019ರಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ವಿಲ್ ಬರೆದಿದ್ರು. 1000 ಕೋಟಿ ಆಸ್ತಿಗೆ ಸಂಬಂಧಿಸಿದಂತೆ 41 ಪುಟಗಳ ವಿಲ್ ಬರೆಯಲಾಗಿತ್ತು. ವಿಲ್ನಲ್ಲಿ ಪುತ್ರರಾದ ರಾಕಿ ರೈ, ರಿಕಿ ರೈ, ಸೋದರ ಪುತ್ರ ಅಶ್ವಿನ್ ರೈ, ಎರಡನೇ ಪತ್ನಿ ಅನುರಾಧ, ಮನೆ ಕೆಲಸದವರ ಬಗ್ಗೆಯೂ ಉಲ್ಲೇಖವಾಗಿತ್ತು. ಮುತ್ತಪ್ಪ ರೈ ಸಾವಿನ ನಂತರ ಆಸ್ತಿ ಪಾಲು ಕೇಳಿದ ಅನುರಾಧ ರೈ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಮುತ್ತಪ್ಪ ರೈ ಪುತ್ರ ರಾಕಿ ರೈಯನ್ನ ಪ್ರತಿವಾದಿಗಳನ್ನಾಗಿ ಮಾಡಿ ದಾವೆ ಹೂಡಲಾಗಿತ್ತು. ಬಳಿಕ 19ನೇ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ನಲ್ಲಿ ಕಾಂಪ್ರಮೈಸ್ ಅರ್ಜಿ ಮೂಲಕ ವಿವಾದ ಇತ್ಯರ್ಥವಾಗಿತ್ತು. ಇತ್ಯರ್ಥದ ಬಳಿಕ ಮುತ್ತಪ್ಪ ರೈ ಮಕ್ಕಳು ಅನುರಾಧ ರೈ ಒಟ್ಟು 100 ಕೋಟಿ ಮೌಲ್ಯದ ಆಸ್ತಿಯನ್ನ ನೀಡಿದರು. ಮಂಡ್ಯದ ಪಾಂಡವಪುರದ ಬಳಿ 22 ಎಕರೆ ಜಮೀನು ಹಾಗೂ ನಂದಿಬೆಟ್ಟ ಬಳಿ ಕೆಂಪತಿಮ್ಮನಹಳ್ಳಿಯಲ್ಲಿ 5.5 ಎಕರೆ ಜಮೀನು ಕೂಡ ಇದರಲ್ಲಿ ಸೇರಿತ್ತು. 2004ರಲ್ಲಿ ರವಿ ಬೆಳಗೆರೆ, ಡೈರೆಕ್ಟರ್ ದಿನೇಶ್ ಬಾಬು, ನಿರ್ಮಾಪಕ ಕೋಟಿ ರಾಮು, ಹೀರೋ ಉಪೇಂದ್ರ, ನಾವೆಲ್ಲರೂ ಮುತ್ತಪ್ಪ ರೈ ಸಿನಿಮಾ ಮಾಡೋದಕ್ಕೆ ಮುಂದಾದ್ವಿ ಅಂತ ನಿರ್ದೇಶಕ ರವಿ ಶ್ರೀವತ್ಸ ಹೇಳಿದ್ದಾರೆ. 1989ರಲ್ಲಿ ಶುರುವಾದ ಕತೆ 2020ಕ್ಕೆ ಬಂದು ನಿಂತಿತ್ತು. ಮೊದಲಿಗೆ ರೈ ಪಾತ್ರದಲ್ಲಿ ಉಪೇಂದ್ರ ಕಾಣಿಸಿಕೊಳ್ಳಬೇಕಾಗಿತ್ತು. ಬಳಿಕ ಅರ್ಜುನ್ ಸರ್ಜಾ, ಸುದೀಪ್, ದರ್ಶನ್ ವರೆಗೂ ಬಂದು ನಿಂತಿತ್ತು ಅಂತ ರವಿ ಶ್ರೀವತ್ಸ ಹೇಳಿದ್ದಾರೆ. 2002ರಿಂದ ನಾನು ಈ ಕಥೆಯನ್ನು ಬರೀತಾ ಕೂತಿದ್ದದ್ದು. ರವಿ ಬೆಳಗೆರೆ ಸರ್ ಜೊತೆ ಬರೆದಿದ್ದೆ. ತದನಂತರ ಹೀಗೆ ಬರ್ತಾ ಬಂತು. ತುಂಬ ಇದಿದೆ, ಅದಕ್ಕೆ ಒಂದಷ್ಟು ಚಾಪ್ಟರ್ಸ್ ಇದ್ದಾವೆ. ಸೊ ಮಾಡೋಣ ಅಂತ ನುಗ್ಗಿದೆ, ಆಗಲಿಲ್ಲ. ಬಿಜೆಪಿ ಶಾಸಕ ಮುನಿರತ್ನ ಚಂಗ್ಲು ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಟೀಕೆಗೆ ಮುನಿರತ್ನ ತಿರುಗೇಟು ನೀಡಿದ್ದಾರೆ. ಚಂಗ್ಲು ಎನ್ನಲು ನಾನೇನು ತಪ್ಪು ಮಾಡಿದ್ದೇನೆ, ನಿಜವಾದ ಚಂಗ್ಲು ಡಿಕೆ ಶಿವಕುಮಾರ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾದ ಚಂಗ್ಲು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು. ಶಾಸಕ ಮುನಿರತ್ನ ಎಂಥ ಚಂಗ್ಲು ಅಂತ ಮಂಗಳವಾರ ದಾಖಲೆಯನ್ನ ಬಿಡುಗಡೆ ಮಾಡ್ತೇನೆಂದು ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು. ಆಸಿಡ್ ಮೊಟ್ಟೆ ತಲೆಗೆ ಬಿದ್ದು ಮುನಿರತ್ನ ಮೆಂಟಲ್ ಆಗಿದ್ದಾನೆ, ಏನೇನೋ ಮಾತನಾಡ್ತಿದ್ದಾನೆ. ರಾಜ್ಯದ ಹುಚ್ಚಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಸರಿ ಹೋಗಲ್ಲ, ಕೇಂದ್ರದ ಮೆಂಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಅವರೇ ಹೇಳಿದ್ರಲ್ಲ, ಆಸಿಡ್ ಬಿದ್ಬಿಟ್ಟು ತಲೆಗೆ ಪೆಟ್ಟು ಬಿದ್ಬಿಟ್ಟು ಮೆಟ್ಟಾಗಿದೆ ಅಂತೇಳಿ, ಮೆಂಟ್ಲಾಗ್ಬಿಟ್ಟಿದ್ದಾರೆ, ಇನ್ನು ಟ್ರೀಟ್ಮೆಂಟ್ ಆಗಿಲ್ಲ. ರಾಜ್ಯದ ಬಡ ಜನರು ಆರ್ಥಿಕವಾಗಿ ಸಬಲರಾಗಲು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೇವೆ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಇದು ದೊಡ್ಡ ತಪ್ಪು ಅಂತ ಮಾತನಾಡ್ತಾರೆಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಹಿಂದುಳಿದವರು ಜಾತಿ ಸಮಾವೇಶ ಮಾಡಲಿ, ಮುಂದುವರಿದವರು ಮಾಡಬಾರದು ಅಂತ ಲೋಹಿಯಾ ಹೇಳ್ತಿದ್ದಾರೆಂದು ತುಮಕೂರಿನಲ್ಲಿ ಕುರುಬ ಸಾಹಿತಿಗಳ ಸಮಾವೇಶದಲ್ಲಿ ಸಿಎಂ ಹೇಳಿದ್ದಾರೆ. ಕುರುಬರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು ಯಾಕಪ್ಪ ಇತ್ತ ಆಧುನಿಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯರನ್ನ ಹೋಲಿಕೆ ಮಾಡಲು ಆಗುತ್ತಾ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಡಿ ಹೊಗಳಿದ್ದಾರೆ. ತಮಿಳುನಾಡಿನ 21 ದೇವಸ್ಥಾನಗಳಿಗೆ ಭಕ್ತರು ದಾನದ ರೂಪದಲ್ಲಿ ನೀಡಿದ್ದ ಹಾಗೂ ಬಳಕೆಯಾಗದ ಬರೋಬ್ಬರಿ 1,000 ಕೆಜಿ ಚಿನ್ನದ ಆಭರಣಗಳನ್ನ ತಮಿಳುನಾಡು ಸರ್ಕಾರ ಕರಗಿಸಿದೆ. ಈ ಚಿನ್ನವನ್ನ ಮುಂಬೈನ ಸರ್ಕಾರಿ ಟಂಕಸಾಲೆಯಲ್ಲಿ ಕರಗಿಸಿ 24 ಕ್ಯಾರೆಟ್ನ ಚಿನ್ನದ ಗಟ್ಟಿಗಳನ್ನಾಗಿ ಪರಿವರ್ತಿಸಲಾಗಿದೆ. ಗೋಲ್ಡ್ ಬಿಸ್ಕೆಟ್ಗಳನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚಿನ್ನದ ಹೂಡಿಕೆಯ ಯೋಜನೆಯಡಿ ಬ್ಯಾಂಕ್ನಲ್ಲಿ ಇಡಲಾಗಿದೆ. ಇದರಿಂದ ಬಂದ ವಾರ್ಷಿಕ ಶಿವಮೊಗ್ಗದಲ್ಲಿ ಸಿಇಟಿ ಬರೆಯಲು ಬಂದಿದ್ದ ಅಭ್ಯರ್ಥಿ ಜನಿವಾರ ತೆಗೆಸಿದ್ದ 2 ಹೋಂಗಾರ್ಡ್ಗಳನ್ನ ಅಮಾನತುಗೊಳಿಸಲಾಗಿದೆ. ಡಿ ರಘು ಹಾಗೂ ಎಂ ಕಲಾವತಿಯನ್ನ ಅಮಾನತು ಮಾಡಿ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದೇಶಿಸಿದ್ದಾರೆ. ಇತ್ತ ಸಿಇಟಿ ಬರೆಯಲು ಬಂದಿದ್ದ ಅಭ್ಯರ್ಥಿ ಜನಿವಾರ ತೆಗೆಸಿದ್ದನ್ನ ವಿರೋಧಿಸಿ ವಿಜಯಪುರ ಡಿಸಿ ಕಚೇರಿ ಮುಂದೆ ಬ್ರಾಹ್ಮಣ ಸಮಾಜ ಪ್ರತಿಭಟನೆ ನಡೆಸಿತು. ಮತ್ತೊಂದೆಡೆ ಕಲಬುರಗಿ ಡಿಸಿ ಕಚೇರಿ ಮುಂಭಾಗ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಬ್ರಾಹ್ಮಣ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿತು. ಇನ್ನು ಇದು ಜನರ ನಂಬಿಕೆ ಮೇಲೆ ಮಾಡಿರುವ ಪ್ರಹಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಸಿಇಟಿ ಎಕ್ಸಾಮ್ದೊಳಗೆ ಜನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದೆ.
ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷವನ್ನ ಸ್ಥಾಪಿಸಿರುವ ನಟ ಮತ್ತು ರಾಜಕಾರಣಿ ವಿಜಯ್ ತಮ್ಮ ಬೆಂಬಲಿಗರು ಹಾಗೂ ಐಟಿ ಸೆಲ್ ಕಾರ್ಯಕರ್ತರಿಗೆ ಸಂದೇಶವನ್ನ ಕಳಿಸಿದ್ದಾರೆ. ವಿಡಿಯೋ ಹೇಳಿಕೆಯನ್ನ ನೀಡಿರುವ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್, ನೀವು ನನ್ನ ವರ್ಚುವಲ್ ವಾರಿಯರ್ಸ್. ನಾವು ಅಪಾರ ಬೆಂಬಲಿಗರನ್ನ ಹೊಂದಿದ್ದೇವೆ. ಎಲ್ಲರ ದೃಷ್ಟಿ ನಮ್ಮ ಮೇಲಿರುತ್ತೆ. ನೀವೆಲ್ಲರೂ ಘನತೆಯಿಂದ ನಡೆದುಕೊಳ್ಬೇಕು ಅಂತ ವಿಜಯ್ ಸೂಚಿಸಿದ್ದಾರೆ. நீங்க எல்லாருமே நம்ம கட்சியினுடைய ವರ್ಚುವಲ್ ವಾರಿಯರ್ಸ್. ಊರ್ವಶಿ ರೌಟೇಲಾ ಸಂದರ್ಶನವೊಂದರಲ್ಲಿ ಉತ್ತರಾಖಂಡದ ಬದ್ರಿನಾಥದಲ್ಲಿ ತನ್ನ ಹೆಸರಿನ ದೇವಾಲಯವಿದೆ ಎಂಬ ಹೇಳಿಕೆ ಭಾರೀ ವಿವಾದ ಸೃಷ್ಟಿಸಿದೆ. ಬದ್ರಿನಾಥದ ಅರ್ಚಕರು ಊರ್ವಶಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಸಂದರ್ಶನದಲ್ಲಿ ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಊರ್ವಶಿ ಹೇಳಿದ್ದಾರೆ. ಕಳೆದ 15 ದಿನಗಳಿಂದ ಕೊಡಗಿನ ಪೊನ್ನಂಪೇಟೆಯ ಶ್ರೀಮಂಗಲ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟಿಸಿರೋ 2 ಹುಲಿಗಳನ್ನು ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆದಿದೆ. 50ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಮಲೆಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ತುಳಸಿಕೆರೆಯಲ್ಲಿ ಅನಾರೋಗ್ಯ ಪೀಡಿತ ಪುಟ್ಟ ಎಂಬಾತನನ್ನ ಡೋಲಿಯಲ್ಲಿ ಹೊತ್ತು ಸಾಗಿದ ಬಗ್ಗೆ TV9 ವರದಿ ಮಾಡಿತ್ತು. ಬಳಿಕ ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಇಲಾಖೆಗೆ 18 ಲಕ್ಷ ರೂಪಾಯಿ ಮೌಲ್ಯದ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸಿದೆ. ಕಮಿಷನ್ ಆಸೆ ತೋರಿಸಿ ಜನರಿಂದ ಹಣ ಪಡೆದು ವಂಚಿಸುತ್ತಿದ್ದ ಆಂಧ್ರ ಮೂಲದ 3 ಸೈಬರ್ ವಂಚಕರನ್ನ ಕೋಲಾರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 137 ಎಟಿಎಂ ಕಾರ್ಡ್, 21 ಬ್ಯಾಂಕ್ ಪಾಸ್ಬುಕ್, 10 ಚೆಕ್ ಬುಕ್, 3 ಸಿಮ್ ಕಾರ್ಡ್, 3 ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ಮಾಡ್ತಿದ್ದ ಶಿಕ್ಷಕರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನ ನೋಡಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಒಬ್ಬ 500 ರೂಪಾಯಿ ನೋಟ್ ಇಟ್ಟು ನಾನು ಪಾಸ್ ಆದ್ರೆ ಅಷ್ಟೇ ನನ್ನನ್ನ ಲವ್ ಮಾಡ್ತಾಳೆ, ಪಾಸ್ ಮಾಡಿ ಸರ್ ಅಂತ ಬರೆದಿದ್ದಾನೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆ ಸಿಪಿಐ ಮುರುಗೇಶ್ ಚೆನ್ನಣ್ಣನವರ್ ವಿಶೇಷ ಸಾಧನೆ ಮಾಡಿ ಸ್ಫೂರ್ತಿಯಾಗಿದ್ದಾರೆ. ಕೇವಲ 8 ಗಂಟೆ 30 ನಿಮಿಷದಲ್ಲಿ ಶ್ರೀಲಂಕಾದಿಂದ ಭಾರತದ ಧನುಷ್ಕೋಡಿವರೆಗೆ ಈಜಿ ವಿಶೇಷ ದಾಖಲೆ ಬರೆದಿದ್ದಾರೆ.